ಸೂ ಫ್ರಾಮ್ ಸೋ ಅಂದ್ರೆ ಸುಲೋಚನಾ ಫ್ರಾಮ್ ಸೋಮೇಶ್ವರ ಮೂವಿದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಈ ಮೂವಿದ ಮೇನ್ ಕ್ಯಾರೆಕ್ಟರ್ ಬಂದ್ಬಿಟ್ಟ ರವಿಯನ್ನ ಊರಾಗೊಬ್ಬ ಹಿರೇತನ ಮಾಡುವಂತ ಒಬ್ಬ ವ್ಯಕ್ತಿ. ಅಂದ್ರ ಈತ ಇಲ್ಲದೆ ಇದ್ರ ಆ ಊರಾಗ ಯಾವುದೇ ರೀತಿಯ ಕೆಲಸ ಆಗೋದಿಲ್ಲ. ಅಂದ್ರ ಒಂದು ಮದುವೆ ಇರ್ಲಿ, ಒಂದು ತಿಥಿ ಊಟ ಇರ್ಲಿ, ಅಲ್ಲೆಲ್ಲ ರವಿ ಅಣ್ಣಂದ ನಡಿತೈತಿ. ರವಿ ಅಣ್ಣ ಇದ್ರನ ಮಾತ್ರ ಈ ಊರಾಗ ಎಲ್ಲ ಕಾರ್ಯಕ್ರಮ ಆಕಾವ. ಹೀಗಿದ್ದಂಥ ಸಂದರ್ಭದೊಳಗ ಮೊದಲನೇಕ ಮೂವಿ ಸ್ಟಾರ್ಟ್ ಆಗೈತಿ. ಒಂದು ಈ ರವಿ ಅಣ್ಣನ ಕ್ಯಾರೆಕ್ಟರ್ ಇಂದ್ರನ ಅಂದ್ರೆ ಈ ಕ್ಯಾರೆಕ್ಟರ್ ಒಂದು ಡೆವಲಪ್ ಮಾಡ್ಕೊತಾನ ಮೂವಿ ಸ್ಟಾರ್ಟ್ ಆಗೈತಿ. ಈ ರವಿ ಅಣ್ಣ ಇದ್ದಾಗ ಏನಿರ್ತಾನಲ್ಲ ಊರಾಗ ಭಾಳ ಪವರ್ಫುಲ್ ಮನುಷ್ಯ ಇರ್ತಾನು. ಆದ್ದರಿಂದ ಎಲ್ಲರೂ ಈತನನ್ನ ಕರ್ಕೊಂಡ ತಮ್ಮ ತಮ್ಮ ಕೆಲಸಕ್ಕೆ ಕರಿತಿರ್ತಾರ. ಆನಂತರ ಹೀಗಿದ್ದಾಗ ಎಲ್ಲ ರೀತಿಯೊಳಗೆ ಊರಾಗ ಚಲೋ ಇತ್ತು ಮತ್ತು ಎಲ್ಲರೂ ತಮ್ಮ ತಮ್ಮ ಕೆಲಸ ತೊಡಗಿದ್ರು. ಹೀಗಿದ್ದಾಗ ಏನಾಗೈತೆ ಅಂದ್ರೆ ಅಶೋಕ ಅನ್ನೋ ಒಬ್ಬ ವ್ಯಕ್ತಿಯ ಮೇಲೆ ಸುಲೋಚನಾ ಅನ್ನುವಂಥ ಒಬ್ಬ ಒಂದು ಆತ್ಮ ಬಂದ ಸೇರ್ಕೋಯ್ತಿ ಅಂತೇಳಿ ಒಂದು ಕಾಮಿಡಿ ಸೀನ್ ಕ್ರಿಯೇಟ್ ಆಗೈತಿ. ಅದೇ ಸುಳ್ಳು ಇರ್ತೈತಿ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಭೂತ ಯಾವುದೂ ಇರೋದಿಲ್ಲ. ಒಂದು ತಪ್ಪು ಮಾಡಿರ್ತಾನೆ ಅಶೋಕ ತಪ್ಪಿನಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಒಂದು ಆತ್ಮದ ರೀತಿಯಾಗಿ ಒಂದು ಆ್ಯಕ್ಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಆಕಾನು. ಇದೇ ಮುಂದುವರೆದ ಕಸ ಪಿಕ್ಚರ್ ಒಳಗೆ ಕಾಮಿಡಿ ಟೈಪ್ ಮತ್ತು ಹಾರರ್ ಸ್ಟೋರಿ ಸ್ಟಾರ್ಟ್ ಆಗೈತಿ. ಇಲ್ಲಿ ಮಠ ಏನಿತ್ತಲ್ಲ ಇದು ಪ್ರೀವಿಯಸ್, ಇಲ್ಲಿವರೆಗೂ ಯಾವುದೇ ರೀತಿ ಹಾರರ್ ಹಾಕಿಲ್ಲ. ಬಟ್ ಅಶೋಕನ ಮೇಲೆ ಒಂದು ಸುಲೋಚನಾ ಅನ್ನಕ್ಕಿ ಸೋಮೇಶ್ವರದಿಂದ ಬಂದಾಳ ಅಂತೇಳಿ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸುವ ಮೂಲಕ ಒಂದು ಕಾಮಿಡಿ ಸ್ಟಾರ್ಟ್ ಆಗೈತಿ. ಈ ಭೂತವನ್ನು ಬಿಡ್ಸಾಕ ಅನೇಕ ತಾಂತ್ರಿಕರು ಬರ್ತಾರು. ಬಟ್ ಭೂತ ಮಾತ್ರ ಹೋಗುದಿಲ್ಲ. ಅಂದ್ರೆ ಸುಳ್ಳು ಇರುದಿಲ್ಲ. ಅದ ಕಾಮಿಡಿ ಒಳಗೆ ಭೂತ ಮಾತ್ರ ಹೋಗುದಿಲ್ಲ. ಆನಂತರ ನಮ್ಮ ಫೇಮಸ್ ಗುರುಜಿ ಅಂದ ರಾಜಬೀರ್ ಶೆಟ್ಟಿ ಅವ್ರ ಎಂಟ್ರಿ ಆಗೈತಿ. ಎಂಟ್ರಿ ಆದ ತಕ್ಷಣ ಅಂತ್ರಿ ಒಂದು ಮೂವಿದ ಹೈಪ ಒಂದು ಕೆಳಗಡೆ ಇದ್ದಿದ್ದ ಬಹಳಷ್ಟು ಮೇಲೆ ಹೋಗ್ತೈತಿ. ರಾಜಬೀರ್ ಶೆಟ್ಟಿ ಅವರು ಎಂಟ್ರಿ ಆದ ತಕ್ಷಣ ಅವರು ಕೂಡ ಒಂದು ಅಶೋಕನ ಮೈಮೇಗಿನ ಭೂತವನ್ನು ಬಿಡ್ಸಾಕ ಟ್ರೈ ಮಾಡತ್ತಾರು. ಬಟ್ ಅವ್ರಿಗೂ ಕೂಡ ಈ ಭೂತ ಹೋಗತ್ತಿಲ್ಲ. ಈ ಭೂತವನ್ನು ಬಿಡ್ಸಾಕ ಏನೇನು ಟ್ರೈ ಮಾಡ್ತಾರಂದ್ರೆ ಅವ್ರ ಒಂದೇಕ ಅಶೋಕಗ ಒಂದೊಂದು ಇನ್ನು ಹೇಳ್ತಾರು. ಅಂದ್ರೆ ನಮ್ಮ ಗುರುಜಿಗಳ ಒಂದಷ್ಟು ಇವನ್ನ ಹೇಳ್ತಾರೋ, ಆದರೂ ಕೂಡ ನಾವು ಆ ಭೂತ ಹೋಗೋದಿಲ್ಲ. ಆ ಕಾರಣಕ್ಕೆ ಆ ಭೂತ ಯಾವ್ರದ್ದ ಮತ್ತು ಎಲ್ಲಿಂದ ಬಂದೈತಿ ಅಂತೇಳಿ ತಿಳ್ಕೊರಿ ಅಂತೇಳಿ ಊರನ್ನವ್ರು ಕಳಿಸ್ತಾರೋ. ಈಗ ನಮ್ಮ ರವಿಯನ್ನ ಮತ್ತು ಆ ಊರನ್ನವ್ರು ಕೂಡ ಆ ಭೂತದ ಮಣಿಯನ್ನು ಹುಡ್ಕೊಂತ ಹೋಗ್ಕಾರು. ಅಂದ್ರೆ ಯಾವ ಭೂತ ಅಂತೇಳಿ ಸುಲೋಚನನ ಮಣಿಯನ್ನು ಹುಡ್ಕಾರಕ್ಕೆ ಹೋಗ್ಕಾರು. ಅಲ್ಲಿ ಹೋದ ತಕ್ಷಣ ಗೊತ್ತಾಗೈತಿ ರವಿ ಅಣ್ಣನ ಹಳಿ ಫ್ಲಾಶ್ ಬ್ಯಾಕ್ ನೆನಪಾಕೈತಿ ಅವಾಗ. ಯಾಕಂದ್ರೆ ರವಿ ಅಣ್ಣ ಇನ್ನೂ ಮದುವೆ ಹೋಗಿರಲ್ಲ. ಮದುವೆ ಆಗೋಕ್ಕಿಂತ ಮೊದಲ ಅದ ಮಣಿಗೆ ಹೆಣ್ಣು ನೋಡಕ್ಕೆ ಹೋಗಿರ್ತಾನೋ. ಆದ್ದರಿಂದ ಆ ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗೈತಿ. ಅಲ್ಲೇ ಹೋದ ತಕ್ಷಣ ಅದನ್ನ ಮನಿ ನೋಡೋ ಗುಡ್ಕ ನಮ್ಮ ರವಿ ಅಣ್ಣಗಂತ್ರಿ ದಿಗ್ಲ ತಪ್ಪಿದಂಗೆ ಆಕೈತಿ. ಯಾಕಂದ್ರೆ ಹಳಿ ಇದೆಲ್ಲ ನೆನಪಾಕೈತಿ. ಅವಂಗ ಹೆಣ್ಣು ನೋಡಕ್ಕೆ ಹೋಗಿದ್ದು ಬ್ಯಾಡ ಅಂತೇಳಿ ಬಂದಿದ್ದು ಅಂತೇಳಿ. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಸುಲೋಚನಾ ಅನ್ನೋರ್ನ ಕರ್ಕೊಂಬಾ ಅಂತ ಹೇಳಿರ್ತಾನೆ. ಸುಲೋಚನಾ ರಿಲೇಟಿವ್ಸ್ ಕರ್ಕೊಂಬ ಗುರುಗಳು ಹೇಳಿರ್ತಾರೋ. ಆ ಕಾರಣಕ್ಕೆ ಆತನ ಮಗಳು ಅಂದ್ರೆ ಯಾರ ರವಿ ಅಣ್ಣ ಏನು ನೋಡಕ್ಕೆ ಹೋಗಿರ್ತಾನ ಹುಡುಗಿ, ಅದ ಹುಡುಗಿ ಇನ್ನೂ ಅಲ್ಲೇ ಇರ್ತಾರೋ. ಆ ಅಕ್ಕಿನ ಕರ್ಕೊಂಡ ಇವರು ತಮ್ಮ ಊರಿಗೆ ಬರ್ತಾರುವ. ಅಂದ್ರೆ ಅಶೋಕನ ಮೇಮೆಗಿರೋ ದೆವ್ವಕ್ಕೆ ಏನು ಆಸೆ ಐತಿ ಅಂತ ಕೇಳಾಕ ಆ ಹುಡುಗಿನ ಕರ್ಕೊಂಬರಾಕ ಗುರುಜಿ ಹೆಚ್ಚಾನು ಕರ್ಕೊಂಬರ್ತಾರುವ. ಈ ರೀತಿಯಾಗಿ ಸ್ಟೋರಿ ಮುಂದುವರಿತೈತಿ. ಆನಂತರ ಆ ಹುಡುಗಿಗೆ ಬಹಳಷ್ಟು ಅವ್ರ ಚಿಕ್ಕಪ್ಪ ಮತ್ತು ಅವ್ರ ಫ್ಯಾಮಿಲಿಯವರ ಬಹಳಷ್ಟು ತೊಂದರೆ ಕೊಡ್ತಿರ್ತಾರೋ. ಈ ಸುದ್ದಿ ಎಲ್ಲ ಅಶೋಕನ ಮುಂದೆ ಆ ಹುಡುಗಿ ಹೇಳ್ತಾಳೆ. ಅಂದ್ರೆ ಸುಲೋಚನಾ ಅವ್ರ ತಾಯಿ ಇರ್ತಾಳ. ಆಕಿ ಅವನ ಮ್ಯಾಗ ಬಂದಾಳ ಅಂತ ತಿಳ್ಕೊಂಡು ಕಸ ಆಕಿ ಅವನ ಮುಂದೆ ಹೇಳ್ತಾಳು. ಬಟ್ ಏನೋ ಯಾವುದೇ ರೀಸನ್ ಇದ್ರೂ ಬಂದಿರೋದಿಲ್ಲ. ಅಶೋಕ ಇದನ್ನೆಲ್ಲ ತಿಳ್ಕೊಂಡ ಒಬ್ಬ ಮಾನವೀಯತೆಯ ದೃಷ್ಟಿಯಿಂದ ಆಕಿಗೆ ಹೆಲ್ಪ್ ಮಾಡೋ ಉದ್ದೇಶದಿಂದ ಒಂದು ಸೀರೆ ಉಟ್ಕೊಂಡು ಕಸ ಆಕೆ ನನ್ನ ಮೈ ಮ್ಯಾಗ ಬಂದಾಳಂತೆ ಸುಳ್ಳು ಆ್ಯಕ್ಟಿಂಗ್ ಮಾಡ್ಕೊತ ಮುಂದುವರಿತಾನು. ಅಂದ್ರೆ ಆಕಿಗೆ ಹೆಲ್ಪ್ ಮಾಡೋ ಉದ್ದೇಶದಿಂದ ಫೈಟಿಂಗ್ ಮಾಡಕ್ಕೆ ಹೋಗ್ತಾನು. ಅಲ್ಲೇ ಫೈಟಿಂಗ್ ಮಾಡಿ ಆ ಹುಡುಗಿಯನ್ನ ಅಲ್ಲಿಂದ ಕರ್ಕೊಂಬರ್ತಾನು. ಅಂದ್ರೆ ಆಕಿನ ಒಂದು ರಕ್ಷಣೆ ಮಾಡ್ತಾನೆ ಅಶೋಕ. ಇದು ರವಿ ಅಣ್ಣಾಗ ಲಾಸ್ಟಿಗೆ ಗುರ್ತಾಕೈತಿ. ಮತ್ತು ಲಾಸ್ಟಿಗೆ ಸೀನ್ ಏನಾಗೈತೆ ಅಂದ್ರೆ ಆ ಹುಡುಗಿ ಬಂದ ನಿಂತಿರ್ತಾಳು. ಆ ಹುಡುಗಿನ ಯಾರು ಮದುವೆ ಹಾಕಿರಿ ಅಂತ ಕೇಳಿದಾಗ ಬೇರೆದವ್ರನ್ನ ತೋರಿಸಿ ಇನ್ನು ಹೇಳ್ತಾರೋ. ಆವಾಗ ನಮ್ಮ ರವಿಯನ್ನ ನಾನ ಮದುವೆ ಹಾಕೋಣ ಅಂತ ಹೇಳಿ ಕಸ ಈ ಮೂವಿ ಎಂಡ್ ಆಕೈತಿ. ಅಂದ್ರೆ ಇಲ್ಲಿ ಈ ರೀತಿಯಾಗಿ ಒಂದು ಹೋಲ್ ಸ್ಟೋರಿ ಐತಿ. ಒಂದನೇದಿಂದ ಹಿಡಿದ ಅಂದ್ರೆ ಎಂಡ್ ಮಟನು ಸಖತ್ ಕಾಮಿಡಿ ಪ್ಲಸ್ ಒಂದು ಲಾಸ್ಟಕ್ಕೆ ಎಮೋಷನ್ನ ಇದು ಎಲ್ಲ ಕೊಡುವ ಮೂಲಕ ಈ ಮೂವಿಯ ಒಂದು ಬಹಳಷ್ಟು ಲೆವೆಲ್ ಹೋಗ ಹೈಪನ್ನು ಕ್ರಿಯೇಟ್ ಮಾಡಿ ಒಂದು ಕನ್ನಡ ಇಂಡಸ್ಟ್ರಿಗೆ ಬಹಳಷ್ಟು ಮಟ್ಟಿಗೆ ಒಂದು ಪ್ರಾಫಿಟನ್ನು ತಂದು ಕೊಟ್ಟಂಥ ಮೂವಿ ಲಿಸ್ಟ್ ಒಳಗೆ ಇದು ಕೂಡ ಒಂದಾಗೈತಿ. ರಾಜಬೀರ್ ಶೆಟ್ಟಿ ಅವರ ಒಂದು ಆ್ಯಕ್ಷನ್ನ ಮತ್ತು ಈ ಮೂವಿ ಒಳಗೆ ಎಂಟ್ರಿ ಈ ಮೂವಿಯ ಹೈಪನ್ನು ಹೆಚ್ಚು ಕ್ರಿಯೇಟ್ ಮಾಡೋಕೆ ಮತ್ತು ಕಾಮಿಡಿ ಲೆವೆಲನ್ನು ಮೇಂಟೈನ್ ಮಾಡೋಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತಿ. ಆದ್ರೆ ಈ ಮೂವಿ ಒಳಗೆ ಒಂದು ಹಳ್ಳಿಯ ಸೊಗಡು ಆನಂತರ ಹಳ್ಳಿಯ ಡೈಲಾಗ್ಗಳು ನೋಡೋಕೆ ಸಿಗ್ತಾವೆ. ಬಟ್ ಕಾಮಿಡಿ ಮಾತ್ರ ಯಾವುದೇ ರೀತಿಯ ಕಡಿಮೆ ಇಲ್ಲ. ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ಮಟನು ಒಂದು ಕಾಮಿಡಿ ಐತಿ. ಆ ರೀತಿ ಒಳಗೆ ಮೂವಿ ಐತಿ. ಈ ಮೂವಿ ಒಂದು ಪ್ರೆಸೆಂಟನ್ನು ನೋಡೋದಾದ್ರೆ 55 ಕೋಟಿಯನ್ನು ಕ್ರಾಸ್ ಮಾಡಿ ಒಂದು ಪ್ರಾಫಿಟನ್ನು ಸಂಪಾದನೆ ಮಾಡೈತಿ. ಅಂದ್ರೆ 4 ರಿಂದ 6 ಕೋಟಿ ಒಳಗೆ ಒಂದು
ಈ ಮೂವಿ ಒಂದು ಬಜೆಟ್ ಇದ್ರದ್ದು ಇದಾಗಿತ್ತು, ಬಟ್ ಇದು 100 ಪಟ್ಟು ಸಂಪಾದನೆಯನ್ನು ಮಾಡೈತಿ. ಈ ರೀತಿಯಾಗಿ ಒಂದು ಸುಲೋಚನಾ ಫ್ರಾಮ್ ಸೋಮೇಶ್ವರ ಅಂದ್ರೆ ಸೂಪ್ ಫ್ರಾಮ್ ಸೋ ಅಂತೇಳಿ ಮೂವಿದ ಒಂದು ರಿವ್ಯೂ ಆಗಿತ್ತಿದ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಿಮಗೇನರ ಯಾವ್ದಾರ ಮೂವಿ ಡೀಟೇಲ್ಸ್ ಬೇಕಾದ್ರೆ ಕೆಳಗಡೆ ಕಾಮೆಂಟ್ ಮಾಡಿರಿ.